ಕಾಂಗ್ರೆಸ್ ಕುರ್ಚಿ ಕದನದ ಮಧ್ಯೆ ಸದ್ಯ ಇಂಟರ್ವಲ್ ನಡೀತಾ ಇದೆ. ಊಟಕ್ಕೆ ಹೋಗಿದಾರಂತೆ ಎಲ್ಲ ನಾಯಕರು. ಊಟ ಮುಗಿಸಿ ಬರೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವರೊಂದಿಗೆ ಸಭೆ ಆರಂಭ ಆಗಬೇಕು. ಅದಾದ ನಂತರದಲ್ಲಿ ಸಂಜೆಯ ವೇಳೆಗೆ ಡೆಸಿಷನ್ ಹೊರಬರುವಂತಹ ನಿರೀಕ್ಷೆ ಇದೆ. ಗೊತ್ತಿಲ್ಲ ಡೆಸಿಷನ್ ಇವತ್ತೇ ಬರುತ್ತೋ, ಹೈಕಮಾಂಡ್ ಮತ್ತೆ ಚರ್ಚೆಯನ್ನ ಮಾಡುವುದಕ್ಕೆ ಟೈಮ್ ಅನ್ನ ತೆಗೆದುಕೊಳ್ಳುತ್ತೋ, ಅಥವಾ ಸೋನಿಯಾ ಗಾಂಧಿ ಅವರನ್ನ ಕನ್ಸಲ್ಟ್ ಮಾಡಿ ಹೇಳ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಅವರ ಜೊತೆಗಂತೂ ಸಭೆ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ. ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆ ಆರಂಭ ಆಗಬೇಕು. ಸದ್ಯಕ್ಕೆ ನಾಯಕರೆಲ್ಲರೂ ಕೂಡ ಊಟಕ್ಕೆ ಹೋಗಿದ್ದಾರೆ. ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಕೂಡ ಊಟಕ್ಕೆ ತೆರಳಿದ್ದಾರೆ. ಇಂದಿರಾ ಭವನದಲ್ಲಿ ಊಟ ಆಗ್ತಾ ಇದೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಿಕೊಂಡು ಸಭೆಯನ್ನ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ. ಬಹಳ ಸುದೀರ್ಘವಾಗಿ ನಡೀತಾ ಇರುವಂತಹ ಈ ಸಭೆ, ಮ್ಯಾರಥಾನ್ ಸಭೆ, ಕುತೂಹಲವನ್ನ ಕೆರಳಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ. ಸಣ್ಣ ಪುಟ್ಟ ನಿರ್ಧಾರ ಅಂತಿದ್ರೆ ಬೆಳಗ್ಗೆನೆ ಸಭೆ ಮಾಡಿ 1-2 ಗಂಟೆಗಳಲ್ಲಿ ಇಬ್ಬರನ್ನು ಕೂರಿಸ್ಕೊಂಡು ಒಂದು ಡಿಸಿಷನ್ಗೆ ಬರ್ತಾ ಇದ್ರೇನೋ ಹೈಕಮಾಂಡ್ ನಾಯಕರು, ಅಥವಾ ಹೈಕಮಾಂಡ್ನ ಬಳಿ ಇನ್ನೂ ಕೂಡ ಪರಿಹಾರದ ಸೂತ್ರ ಸಿದ್ಧ ಇರ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇಬ್ಬರೂ ನಾಯಕರ ಅಹವಾಲನ್ನ ಆಲಿಸಿ ಅದಾದ ನಂತರ ತಮ್ಮ ಡಿಸಿಷನ್ ಏನು ಅನ್ನೋದನ್ನ ನಿಧಾನಕ್ಕೆ ತಿಳಿಸುವಂತಹ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡಬಹುದೇನೋ. ಸದ್ಯಕ್ಕೆ ಸಭೆಗೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮತ್ತೊಂದು ಅಪ್ಡೇಟ್ ನೋಡ್ತಾ ಹೋಗೋಣ. ಪೊಲಿಟಿಕಲ್ ಟಾಕ್ಗೆ ಸದ್ಯ ಬ್ರೇಕ್ ಹಾಕಲಾಗಿದೆ. ಈಗ ಊಟದ ಸಮಯ. ಊಟಕ್ಕೆ ತೆರಳಿದ್ದಾರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಹಾಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್. ತಮ್ಮ ಮಾತನ್ನ ಆಲ್ರೆಡಿ ಮಂಡಿಸಿರೋದ್ರಿಂದ ಸಿದ್ದರಾಮಯ್ಯ ಸ್ವಲ್ಪ ನಿರಾಳರಾಗಿದ್ದಾರಂತೆ. ಆದ್ರೆ ಡಿಕೆ ಶಿವಕುಮಾರ್ಗೆ ಮಾತ್ರ ಊಟದ ಮೆನುವಿಗಿಂತ ಪೊಲಿಟಿಕಲ್ ಮೆನುವಿನದ್ದೇ ಟೆನ್ಷನ್. ಉಪಹಾರದ ಬಳಿಕ ಏನು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಊಟ ಏನು ಆಗೋಗ್ಬಿಡುತ್ತೆ. ಈಗ ಊಟ ಆದ ನಂತರ ಮುಂದೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಎದುರಾಗುತ್ತೆ, ಯಾವ ರೀತಿ ನನ್ನ ವಾದವನ್ನ ಮಂಡಿಸಬೇಕು, ಹೈಕಮಾಂಡ್ ನಾಯಕರು ಅದಕ್ಕೆ ಒಪ್ಪಿಕೊಳ್ತಾರಾ? ಆಲ್ರೆಡಿ 2.5-3 ವರ್ಷ ಆಗ್ಬಿಡ್ತು. 2.5 ಅಂದ್ರು ಈಗ 3 ವರ್ಷ ಆಗ್ಬಿಟ್ಟಿದೆ. ಇನ್ನು ಉಳಿದಿರೋದು 2 ವರ್ಷ. ಈಗಲಾದ್ರೂ ಅವಕಾಶ ಕೊಡ್ತಾರೋ ಇಲ್ವೋ, ಈ ರೀತಿಯಾದಂತಹ ಚಿಂತೆಗಳು ಡಿಕೆ ಶಿವಕುಮಾರ್ ಅವರಿಗೆ ಇರಬಹುದು. ಯಾಕಂದ್ರೆ ಈ ವಿಚಾರದಲ್ಲಿ, ನಾಯಕತ್ವದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಅದೆಷ್ಟು ಬಾರಿ ಮ್ಯಾನಿಫೆಸ್ಟೇಷನ್ ಮಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ಹಲವು ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿದ್ದಾರೆ. ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ನೇರ ಮಾತುಕತೆ ಆಗದೇ ಇದ್ರೂ ಪರೋಕ್ಷವಾಗಿ ಹಲವು ಬಾರಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಮೊದಲಿಗೆ ಅವರು ರಾಷ್ಟ್ರೀಯ ಮಾಧ್ಯಮವೊಂದರ ಮೂಲಕ ಒಂದು ಬಾಂಬ್ ಹಾಕ್ಬಿಟ್ರು, ಸ್ಫೋಟಕ ಹೇಳಿಕೆಯನ್ನ ಕೊಟ್ರು. ನಾನು ಹಾಗೆ ಸಿದ್ದರಾಮಯ್ಯ ಅವರು ಒಂದು ಒಪ್ಪಂದದಲ್ಲಿ ನಾವಿದ್ದೀವಿ ಎನ್ನುವಂಥ ಮಾತನ್ನ ಹೇಳಿದ್ರು. ಅಲ್ಲಿಂದ ನಾಯಕತ್ವ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಬಿರುಸಿನ ಚರ್ಚೆಗಳು ಆರಂಭ ಆಗ್ಬಿಟ್ವು. ಅದಾದ ನಂತರ ಗುಟ್ಟಿನ ವ್ಯಾಪಾರದ ಕಥೆಯನ್ನ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಆವತ್ತು ಒಂದಿಷ್ಟು ನಾಯಕರಿದ್ರು, ಅವರ ಜೊತೆಗೆ ಮತ್ತೆ ಚರ್ಚೆಯಾಗಬೇಕು ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಹಾಗಾಗಿ ಆ ಕುತೂಹಲವನ್ನ ಕೆರಳು ಹಾಗೆ ಮಾಡಿದ್ದು ಖುದ್ದು ಡಿಕೆ ಶಿವಕುಮಾರ್ ಅವರು. ಅವರ ಬಣದ ಶಾಸಕರು, ಅವರ ಬಣದ ನಾಯಕರು ಬಿಡಿ ಹಲವು ಬಾರಿ ಹೇಳಿದ್ದಾರೆ. ಆವತ್ತು ದೆಹಲಿನಲ್ಲಿ 2023 ಮೇ 18ನೇ ತಾರೀಕು ಡಿಸಿಷನ್ ಆಗುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ನಾವು ಕೂಡ ಇದ್ವಿ. ಆವತ್ತು 2.5 ವರ್ಷದ ಒಪ್ಪಂದ ಆಗಿರೋದು ನಿಜ ಅನ್ನುವಂಥ ಮಾತನ್ನ ಒತ್ತಿ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಅದಾದ ನಂತರದಲ್ಲಿ ಸಿದ್ದರಾಮಯ್ಯ ಅವರ ಬಣ ಅದನ್ನ ಅಲ್ಲಗಳಿತಾನೆ ಬಂತು. ಗೊತ್ತಿಲ್ಲ, ಅದ್ಯಾವ ಮಾತುಕತೆಯಾಗಿದೆಯೋ ನಮ್ಗೆ ಐಡಿಯಾನೇ ಇಲ್ಲ, ನಮ್ಗೆ ಯಾರು ಹೇಳೇ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಬಂದ್ರು. ಬಟ್ ಫೈನಲಿ ಆ ಟೈಮ್ ಬಂದಿದೆ. ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ವಾದ ಏನು, ತಮ್ಮ ಮನವಿ ಏನು, ಅದನ್ನ ತಮ್ಮ ಅಹವಾಲೇನು, ಅದನ್ನ ಹೈಕಮಾಂಡ್ ಮುಂದಿಡುವಂತಹ ಸಮಯ ಬಂದಿದೆ. ಹಾಗಾಗಿ ಸದ್ಯ ಊಟದ ಬ್ರೇಕ್, ಆ ಊಟದ ಬ್ರೇಕ್ನ ಬಳಿಕ ಮತ್ತೆ ಹೈಕಮಾಂಡ್ ನಾಯಕರು ಸೇರಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಕರೆದು ಮಾತನಾಡಿಸಲಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಬಹಳ ಟೆನ್ಷನ್ ನಲ್ಲಿದ್ದಾರೆ ಎನ್ನುವಂಥ ಮಾಹಿತಿ. ಆದ್ರೆ ಸಿದ್ದರಾಮಯ್ಯ ಅವರು ಆಲ್ರೆಡಿ ತಮ್ಮ ವಾದ ಏನು ಅನ್ನುವುದನ್ನ ಹೈಕಮಾಂಡ್ ನಾಯಕರ ಮುಂದೆ, ಅದರಲ್ಲೂ ರಾಹುಲ್ ಗಾಂಧಿ ಅವರ ಮುಂದೆ ಮಂಡಿಸಿರೋದ್ರಿಂದ ಸದ್ಯ ನಿರಾಳರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಕಡೆಗೆ ನಾಯಕತ್ವದ ಚಿಂತೆ, ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವಂಥ ಚಿಂತೆ. ಮತ್ತೊಂದು ಕಡೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈ ಬಾರಿಯಾದ್ರೂ ಸಚಿವ ಸಂಪುಟ ಪುನರ್ರಚನೆಯಾಗುತ್ತಾ ಅನ್ನುವಂಥ ಟೆನ್ಷನ್. ಹಾಗಾಗಿನೇ ಮೊನ್ನೆ ಒಂದು ಬಾರಿ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಟೂರ್ಗೆ ಹೋಗಿ ಬಂದ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ. ಅದರಲ್ಲೂ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ್ರು, ತಮ್ಮ ಮನವಿಯನ್ನ ಮಂಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು.
ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿ. ಯಾಕಂದ್ರೆ ಈ ನಾಯಕತ್ವ ಗೊಂದಲದಿಂದಾಗಿ ಸಚಿವ ಸಂಪುಟ ವಿಸ್ತರಣೆಯೂ ಆಗ್ತಾ ಇಲ್ಲ. ಸಚಿವ ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯ ಅವರಿಗೆ ಮನಸ್ಸಿದ್ರು ಕೂಡ ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಅಡ್ಡಗಾಲಾಗಿದ್ದಾರೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಸಂಪುಟ ಪುನರಚನೆ ಆಗಿದ್ದೇ ಆದ್ರೆ ಮತ್ಯಾವತ್ತೂ ಕೂಡ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ. ಅಲ್ಲಿಗೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನ ಅಬಾಧಿತ ಅನ್ನುವಂತಹ ಸಂದೇಶವನ್ನ ಕೊಟ್ಟ ಹಾಗೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇಲ್ಲ, ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ರು. ಆ ಕಾರಣಕ್ಕಾಗಿ 2.5 ವರ್ಷಕ್ಕೆ ಸಂಪುಟ ಪುನರಚನೆ ಏನಾಗಬೇಕಾಗಿತ್ತು ಅದು 6 ತಿಂಗಳು ಡಿಲೇ ಆಗ್ಬಿಡ್ತು. ಈಗ 3 ವರ್ಷ ಆಗಿದೆ. ಹೀಗಾಗಿನೇ ಶಾಸಕರ ದಂಡು ಮೊನ್ನೆ ಒಂದ್ಸಲ ಎಂಟ್ರಿ ಆಯಿತು ದೆಹಲಿಗೆ. ಈಗ ಮತ್ತೆ ಈ ಮಹತ್ವದ ಸಭೆಯನ್ನ ಹೈಕಮಾಂಡ್ ನಾಯಕರು ಕರೆದಿರುವಂತಹ ಸಂದರ್ಭದಲ್ಲೇ ಹಲವು ಹಿರಿಯ ಶಾಸಕರು ದೆಹಲಿಗೆ ದೌಡಾಯಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಶಿರಾ ಶಾಸಕ ಟಿ.ಬಿ. ಜಯಚಂದ್ರ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೇ ಹೇಳಿದ್ರು, ಹೌದು ನಾವು ಆಕಾಂಕ್ಷಿಗಳಿದ್ದೇವೆ, ಅದರಲ್ಲಿ ತಪ್ಪೇನಿದೆ, ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದೇವೆ, ಅದರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಸ್ ಪೊನ್ನಣ್ಣ ದೆಹಲಿನಲ್ಲಿದ್ದಾರೆ. ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಶಾಸಕರು ಆವತ್ತು ಕೂಡ ಹೋಗಿದ್ರು, ಆ ಟೀಮ್ನಲ್ಲೂ ಅವರು ಹೋಗಿದ್ರು, ಇವತ್ತು ಮತ್ತೆ ಹೋಗಿದ್ದಾರೆ. ಬಿ.ಆರ್. ಪಾಟೀಲ್ ಅವರು ಆಳಂದ ಶಾಸಕರು. ಎಂಎಲ್ಸಿ ನಾಗರಾಜ್ ಯಾದವ್ ಅವರನ್ನ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡುವಂತಹ ಸಂದರ್ಭದಲ್ಲಿ 101% 4 ದಶಕಗಳಿಂದ ಕಾಂಗ್ರೆಸ್ಗಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ನಾನು ಅನ್ನುವಂಥ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ನರೇಂದ್ರ ಸ್ವಾಮಿ ಅವರು, ಮಳವಳ್ಳಿ ಶಾಸಕರು, ಹಂಪನಗೌಡ ಬಾದರ್ಲಿ, ಸಿಂಧನೂರು ಶಾಸಕರು, ಬಸನಗೌಡ ದದ್ದಲ್, ರಾಯಚೂರು ಗ್ರಾಮೀಣ ಶಾಸಕರು, ಯಾಸಿರ್ ಖಾನ್ ಪಠಾಣ್, ಶಿಗ್ಗಾವಿ ಶಾಸಕರು, ಡಿ ತಿಮ್ಮಯ್ಯ, ಎಂಎಲ್ಸಿ, ಅಶೋಕ್ ಪಟ್ಟಣ್, ರಾಮದುರ್ಗ ಶಾಸಕರು, ಎನ್ಎ ಹ್ಯಾರಿಸ್, ಶಾಂತಿನಗರ ಶಾಸಕರು, ಶ್ರೀನಿವಾಸ್, ನೆಲಮಂಗಲ ಶಾಸಕರು, ಎಸ್ ರವಿ ಎಂಎಲ್ಸಿ, ಹಾಗೆ ಎಂಆರ್ ಸೀತಾರಾಮ್ ಎಂಎಲ್ಸಿ, ಬೇಳೂರು ಗೋಪಾಲಕೃಷ್ಣ ಸಾಗರ ಶಾಸಕರು, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಶಾಸಕರು, ಬಸವರಾಜ್ ಶಿವಣ್ಣನವರ್ ಬ್ಯಾಡಗಿ ಶಾಸಕರು, ರುದ್ರಪ್ಪ ಲಮಾಣಿ ಹಾವೇರಿ ಶಾಸಕರು, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕ, ಹಾಗೆ ಹರಿಪ್ರಸಾದ್ ಬಿಕೆ ಹರಿಪ್ರಸಾದ್ ಎಂಎಲ್ಸಿ ಅವರೆಲ್ಲರೂ ಕೂಡ ದೆಹಲಿನಲ್ಲಿದ್ದಾರೆ. ಇದರಲ್ಲಿ ಕೆಲವರು ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಪ್ರತ್ಯೇಕವಾಗಿ ಗುರುತಿಸಿಕೊಂಡಂತಹ ಶಾಸಕರು ಇದ್ದಾರೆ. ಇನ್ನೊಂದಿಷ್ಟು ಮಂದಿ ಸಿದ್ದರಾಮಯ್ಯ ಅವರ ಬಣದ ಜೊತೆ ಬಹಳ ಆಪ್ತವಾಗಿ ಗುರುತಿಸಿಕೊಂಡಂತಹ ತಮ್ಮ ನಿಷ್ಠೆಯನ್ನ ತೋರಿಸಿದಂತಹ ನಾಯಕರು ಕೂಡ ಇದ್ದಾರೆ. ಅವರ ನಿರೀಕ್ಷೆ ಇಷ್ಟೇ, ನಾಯಕತ್ವ ಬದಲಾವಣೆಯಾಗುತ್ತೋ ಇಲ್ವೋ, ಸಚಿವ ಸಂಪುಟ ಪುನರಚನೆ ಮಾಡಿ ನಮಗೊಂದು ಅವಕಾಶವನ್ನ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ತೀರ್ಮಾನ ಆಗತ್ತೆ ಹೈಕಮಾಂಡ್ನಿಂದ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಮೊದಲ ಫಸ್ಟ್ ಇನ್ನಿಂಗ್ಸ್ ಅಂತ್ಯ ಆಗಿದೆ. ಸಿದ್ದರಾಮಯ್ಯ ಅವರ ಜೊತೆಗಿನ ಮಾತುಕತೆ ಮುಗಿದಿದೆ. ಈಗ ಊಟನೂ ಕೂಡ ಬಹಳ ಸುದೀರ್ಘ ಸಮಯವನ್ನ ತೆಗೆದುಕೊಳ್ತಾ ಇದೆ. ಇನ್ನೂ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆ ಆರಂಭ ಆಗಿಲ್ಲ. ಆ ಸಭೆ ಇನ್ನಿಷ್ಟು ಹೊತ್ತು ತೆಗೆದುಕೊಳ್ಳುತ್ತೆ. ಅದಾದ ನಂತರ ಹೈಕಮಾಂಡ್ ಇವತ್ತೇ ಸೂಚನೆಯನ್ನ ಕೊಡುತ್ತಾ, ಇವತ್ತೇ ನಿರ್ಧಾರವನ್ನ ತಿಳಿಸುತ್ತಾ, ಈ ಕುತೂಹಲ ಕೂಡ ಇದೆ. ನಿಮ್ಮ ಪರವಾಗಿ